ಎಲ್ಲಿದ್ದೀವಿ ನಾವು? ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಶಾರ್ಟ್ಸ್ ವಿಡಿಯೋದಲ್ಲೇ ಆಲ್ರೆಡಿ ನೋಡಿರೋರಿಗೆ ಗೊತ್ತಿರುತ್ತೆ ಟ್ರಿಪ್ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ನಾವು ಬೆಳಿಗ್ಗೆನೆ ಹೊರಟಿದ್ದು 3 o'clock-ಗೆ. 2 o'clock-ಗೆ ಎಲ್ಲರೂ ಎದ್ದಿದ್ದು, ಎಲ್ಲ ಮಕ್ಳಿಗೂ ನಿದ್ದೆ ಬರ್ತಾಯಿತ್ತು. 2 o'clock-ಗೆ ಎಲ್ಲ ಮನೆಯಿಂದ ಎದ್ದು 3 o'clock-ಗೆ ಹೊರಟ್ವಿ. ನಾವು ಫಸ್ಟ್ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಫಸ್ಟ್ ಯಾಕೆ ಅಂತ ಅಂದರೆ, ಬೆಳಗ್ಗೆ ಮಾರ್ನಿಂಗ್ ಟೈಮ್ ಫಾಗು ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಬಟ್ ನಮ್ಮ ಮೈಸೂರಲ್ಲೇ ಇಷ್ಟು ಹತ್ರದಲ್ಲೇ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಎಷ್ಟು ಚಳಿ ಆಗ್ತಿತ್ತು ಅಂದರೆ ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು ನನಗಂತೂ. ನನಗೆ ಮೊದಲೇ ಈ ಕೋಲ್ಡ್ ಅಂದರೆ ಆಗಲ್ವಲ್ಲ, ಹಂಗಾಗಿ ಎಲ್ಲರೂ ಮಲ್ಕೊಬಿಟ್ಟಿದ್ರು ಮಕ್ಳುಗಳು ನೋಡಿ. ಕೆಲವೊಬ್ಬರು ಆ್ಯಕ್ಟಿವ್ ಆಗಿದ್ದಾರೆ, ಕೆಲವೊಬ್ಬರು ಮಲ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಟ್ರಾವೆಲ್ಲು ಮಾಡಬೇಕಾದ್ರೆ. ನನಗೆ ಗೀತಕ್ಕ ಹೋಗಿ ಬಂದಿದ್ರು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ತುಂಬಾ ಚೆನ್ನಾಗಿದೆ ರಶ್ಮಿ, ಒಂದ್ಸಲ ಹೋಗ್ಬಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ರು. ನಿಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇವರು ಎಲ್ಲ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಬಟ್ ಫ್ರೆಂಡ್ಸ್ ಜೊತೆ ಹೋದರೆ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇರ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಹೋದೆ. ಸಖತ್ ಅಂದರೆ ಸಖತ್ತಾಗಿತ್ತು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಎಕ್ಸ್ಪೀರಿಯೆನ್ಸು ಅಲ್ಲಿ ಸಿಕ್ತು. ನಮ್ಮ ಕರ್ನಾಟಕದ ಊಟಿ ಅಂತಲೇ ಹೇಳ್ಬೋದು. ಆ ಥರ ಪ್ಲೇಸು ಅದು. 365 ದಿನವೂ ಹಿಮ ಬೀಳುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಈ ವೆದರಲ್ಲಿ ಹೋದರೆ ತುಂಬ ಚೆನ್ನಾಗಿ ಹಿಮದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಾವು. ಅಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಹೋಗಿಲ್ಲ ಅಂತ ಅಂದರೆ ನೀವು ಒಂದ್ಸಲ ಹೋಗಿ ಬನ್ನಿ. ಯಾವಾಗಲೂ ಮನೆ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಯಾವಾಗಲೂ ಬ್ಯುಸಿ ಆಗಿಬಿಟ್ಟಿರ್ತೀವಲ್ವ. ಸೊ ಅವಾಗ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿನಾದರೂ ಮಕ್ಳಿಗೆ ರಜಾ ಬಂದಾಗ ಅಥವಾ 6 ತಿಂಗ್ಳಿಗೆ ಒಂದ್ಸಲಿನಾದರೂ ಹೋಗಿ ಬಂದರೆ ಮೈಂಡ್ ಎಲ್ಲ ಒಂಥರ ಫ್ರೀ ಆಗುತ್ತೆ. ನಾವು ಯಾವಾಗಲೂ ಖುಷಿಗೋಸ್ಕರನೇ ಅಲ್ವಾ ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡೋದು. ಸೊ ಹಂಗಾಗಿ ಮಕ್ಕಳೆಲ್ಲ ಅಲ್ಲಿ TTಯಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆ ಟ್ರಾವೆಲ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನನಗಿಂತ ಜಾಸ್ತಿ ನನ್ನ ಇಬ್ಬರು ಮಕ್ಕಳೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟನ. ನನಗೆ ಈ ಪ್ಲೇಸ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಅದು ಮೈಸೂರು ಹತ್ತತ್ರ ಇರೋದು ಗುಂಡ್ಲುಪೇಟೆ ಅಂತ ಅಡ್ರೆಸ್ಸು. ನೀವು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಅಂದರೆ ಲೊಕೇಶನ್ನು ತೋರಿಸ್ಬಿಡುತ್ತೆ. ಒನ್ ಡೇಗೆ ಹೋಗಿ ಬರ್ಬೋದು, ಆರಾಮಾಗಿ ಹೋಗಿ ಬರ್ಬೋದು. ಇನ್ನು ಮಾರ್ನಿಂಗು 9:30ಗೆ ಓಪನ್ ಇರುತ್ತೆ, ಮತ್ತು 5ಗೆಲ್ಲ ಕ್ಲೋಸ್ ಮಾಡ್ತಾರೆ. ನೀವು ಎಷ್ಟೇ ಏನೇ ಮಾಡಿದ್ರು ಅವರು ಕಳಿಸಲ್ಲ. ಮತ್ತು ಓನ್ ವೆಹಿಕಲಲ್ಲಿ ನಮಗೆ ಎಷ್ಟೇ ದುಡ್ಡಿರಲಿ, ಯಾವುದೇ ಕಾಸ್ಟ್ಲಿ ವೆಹಿಕಲ್ ಇದ್ದರೂ ಯಾವುದೇ ವೆಹಿಕಲ್ನ ಅಲ್ಲಿ ಬಿಡೋದಿಲ್ಲ. KSRTC ಬಸ್ ಇರುತ್ತೆ, ಮತ್ತು ಅಲ್ಲಿಜೆ ಕೆಲವೊಂದು ಜೀಪ್ ಇರುತ್ತೆ. ಅದನ್ನು ನಾವು ಫಸ್ಟೇ ಬುಕ್ ಮಾಡ್ಕೊಂಡಿರಬೇಕು, ಅವಾಗಷ್ಟೇ ಬಿಡ್ತಾರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ಲಿ ಒಳಗಡೆ. ಕ್ಲೋಸ್ ಅಂದರೆ ಕ್ಲೋಸ್ ಅಷ್ಟೇ ಆ ಥರ. ಯಾಕಂದರೆ ಅಲ್ಲಿ ಘಾಟ್ ಸೆಕ್ಷನ್ ಅಲ್ವಾ. ಕೆಲವೊಂದು ಸಲ ನಮ್ಮ ಅದೃಷ್ಟ ಇತ್ತು ಅಂತ ಅಂದರೆ ಅಲ್ಲಿ ಅನಿಮಲ್ಸ್ ಎಲ್ಲ ನೋಡ್ಬೋದು. ನಾವು ಹೋದಾಗ ಯಾವುದೇ ಅನಿಮಲ್ಸ್ ಇರಲಿಲ್ಲ, ಪಾರ್ಕ್ ತುಂಬ ಇದ್ದಿದ್ದರಿಂದ ಎಲ್ಲ ಅನಿಮಲ್ಸ್ ಎಲ್ಲ ಅದಕ್ಕೂ ಚಳಿ ಅಲ್ವಾ. ಸೊ ಅದಕ್ಕೆ ಯಾವುದು ಆಚೆ ಬಂದಿರಲಿಲ್ಲ. ಇವರೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ನನಗೆ ಇಬ್ಬರು ಮಕ್ಕಳು ಇದ್ರಲ್ವ. ಸೊ ನಾನು ಇಬ್ಬರು ಮಲ್ಕೊಬಿಟ್ಟಿದ್ರು ನನ್ನ ತೊಡೆ ಮೇಲೆ. ಹಂಗಾಗಿ ನಾನು ಸ್ವಲ್ಪ ಅಷ್ಟು ಎಂಜಾಯ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಹೇಳ್ತಿದ್ರು, ಮಕ್ಕಳು ಕರ್ಕೊಂಡು ಹೋದರೆ ತುಂಬ ಹಿಂಸೆ ಆಗಿಬಿಡುತ್ತೆ, ನಾನೇ ಕರ್ಕೊಂಡು ಹೋಗ್ತೀನಿ, ನೀನಿಬ್ಬರೂ ಮೇಂಟೈನ್ ಮಾಡೋಕ್ಕಾಗಲ್ಲ, ತುಂಬ ಸುಸ್ತಾಗ್ಬಿಡ್ತೀಯ ಅಂತ ಅಂದ್ಬಿಟ್ಟು. ಸೊ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹೋದೆ. ಬಟ್ ಕಷ್ಟನೇ ಆಯಿತು. ಪ್ರಣಿ ಆರಾಮಾಗಿದ್ದ, ಪರಿ ಮಾತ್ರ ಕೆಳಗಡೆ ಇಳಿಲೇ ಇಲ್ಲ. ಇಬ್ಬಿಬ್ರು ಮಕ್ಕಳು ಎತ್ಕೊಂಡು ಹೋದಾಗ ಅಷ್ಟು ಟ್ರಾವೆಲಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅವರು ಹೇಳ್ತಾನೆ ಇದ್ರು. ನಾನು ಅವ್ರ ಮಾತು ಕೇಳಲೇ ಇಲ್ಲ, ಫ್ರೆಂಡ್ಸ್ ಜೊತೆ ಅಲ್ವಾ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದೆ. ಆದರೂ ಏನು ಕಷ್ಟ ಆದರೂ ಪರವಾಗಿಲ್ಲ, ಅದು ತುಂಬ ಖುಷಿ ಅಂತೂ ಆಯಿತು. ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು, ಅವರೆಲ್ಲ ಎಂಜಾಯ್ ಮಾಡಿದ್ದು ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸಖತ್ತು ಎಂಜಾಯ್ ಮಾಡ್ತಿದ್ದ. ಪರಿನು ಅಲ್ಲೇ ನಿದ್ದೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಅವನು ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಿದ್ದ. ನಂಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳೆಲ್ಲ ಮಿಸ್ ಆಗಿದೆ, ತೆಗಿಯೋಕ್ಕಾಗಿಲ್ಲ. ಅದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಪರಿ ಅವನು ಅಲ್ಲೇ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದ. ಇನ್ನು ಹೋಗೋ ದಾರಿಲಿ ಎಲ್ಲಿ ಚೆನ್ನಾಗಿರೋ ತಿಂಡಿ ಸಿಗುತ್ತೆ ಅಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ದೋಸೆ ಎಲ್ಲ ಚೆನ್ನಾಗಿತ್ತು, ಪರವಾಗಿಲ್ಲ. ನಮಗೆ ಎಲ್ಲಿ ಬೆಟರಾಗಿ ಸಿಗುತ್ತೆ ಅದನ್ನು ತಿಂದ್ಕೊಂಡು ಮತ್ತೆ ಹೊರಟ್ವಿ. ನಾವು ಅಲ್ಲಿ ರೀಚ್ ಆದಾಗ 9:30 10 ಆಗಿತ್ತು. ಅಲ್ಲಿ 9:30ಗೆ ಓಪನು. 9:30ಗೆ ನೀನು ಈವ್ನಿಂಗು
5 o'clockಗೆಲ್ಲ ಟಿಕೆಟು ಕ್ಲೋಸ್ ಮಾಡ್ತಾರೆ. ಹಂಗಾಗಿ ನಾವು ಮಾರ್ನಿಂಗ್ಗೆ ಫಸ್ಟ್ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಒಂದೇ ನೋಡ್ಬೋದು ಅಂದರೆ ಅಲ್ಲಿ ತುಂಬ ಹೊತ್ತು ಎಂಜಾಯ್ ಮಾಡ್ಬೋದು. ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿ ಒಂದು 5-6 ಪ್ಲೇಸ್ ನೋಡ್ತೀವಿ ಅಂತ ಅಂದ್ರೂ ಆರಾಮಾಗಿ ನೋಡಿಕೊಂಡು ಬರ್ಬೋದು. ಇದೊಂದೇ ಜಾಗಕ್ಕೆ ಹೋಗ್ತೀನಿ ಅಂದ್ರೂ ನೀವು ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬರ್ಬೋದು. ನಾವು ಒಂದು 7 ಪ್ಲೇಸಸ್ ಕವರ್ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಆಗಲಿಲ್ಲ. ಇಲ್ಲಿ ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ನ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟನ ನೀವು ಒಂದ್ಸಲನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಹೋಗಿದ್ದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ಥರ ನಮಗೆ ಎಲ್ಲೋ ತುಂಬ ದೂರ ಇರೋದ್ರಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಅಲ್ವಾ. ಕಾಶ್ಮೀರ ಅಲ್ಲೆಲ್ಲ ತುಂಬ ಈ ಥರ ಫಾಗ್ಸು ಮಂಜು ಎಲ್ಲ ಇರುತ್ತೆ, ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಇಲ್ಲಿ ನಮ್ಗೆ ಇಷ್ಟು ಹತ್ರದಲ್ಲೇ ಇದೆ ಅಲ್ವಾ, ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಇಷ್ಟು ವರ್ಷ ಆದರೂ ನನಗೆ ಈ ಪ್ಲೇಸೇ ಗೊತ್ತಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಮೈಸೂರಿಗೆ ನಾವಿರೋದು ಮಂಡ್ಯ ಆಗಿರೋದ್ರಿಂದ ನಮ್ಮೂರು, ನಮ್ಗೆ ಈ ಪ್ಲೇಸ್ ಗೊತ್ತಿರಬೇಕಾಯ್ತು. ಈಗ ಗೊತ್ತಾಗಿದ್ದು ನನಗೆ ತುಂಬಾ ಬೇಜಾರಾಯ್ತಿತ್ತು. ಹಂಗಾಗಿ ನಾನು ಅದನ್ನು ಶೇರ್ ಮಾಡ್ತಾಯಿದ್ದೆ. ಅಕ್ಕ ನನಗೆ ಗೊತ್ತೇ ಇಲ್ಲ ಅಕ್ಕ, ಇಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಯಾರೂ ಹೇಳೇ ಇರಲಿಲ್ಲ ಅಂತ ಅಂದ್ಬಿಟ್ಟು. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ, ಮೊಬೈಲು ಅದೆಲ್ಲ ಇರಲಿಲ್ಲ ಅಲ್ವಾ. ಇವಾಗಂತೂ ಎಲ್ಲರೂ ಶೇರ್ ಮಾಡೋದ್ರಿಂದ ಎಲ್ಲ ಪ್ಲೇಸು ಯಾವ್ಯಾವ್ದು ಒಳ್ಳೆ ಪ್ಲೇಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಅನ್ನೋದು ಗೊತ್ತಾಗ್ತಿದೆ. ನಿಜವಾಗ್ಲೂ ನಮ್ಮ ಊರ ಪಕ್ಕ ಎಷ್ಟು ಚೆನ್ನಾಗಿರೋದು ಪ್ಲೇಸಸ್ ಇದೆ ಗೊತ್ತಾ, ಸಖತ್ತಾಗಿದೆ. ಮಹದೇವಪುರದಲ್ಲಿ ನಮ್ಮೂರಿಗೆ ತುಂಬಾ ಹತ್ರ, ಅಲ್ಲಿ ಎಷ್ಟು ಫಿಲಮ್ ಶೂಟ್ ಮಾಡಿದ್ದಾರೆ. ನಾನು ಇದುವರೆಗೂ ಆ ಪ್ಲೇಸ್ನ ನೋಡಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನೂ ಟಿಕೆಟ್ ತೊಗೊಳಕ್ಕೆ ನಿಂತಿದ್ವಿ. 9:30, 10 ಅಷ್ಟರಲ್ಲಿ ರೀಚ್ ಆಗಿದ್ವಿ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಆಧಾರ್ ಕಾರ್ಡ್ ಇರುತ್ತಲ್ಲ, ನಮಗೆ ಆಧಾರ್ ಕಾರ್ಡಲ್ಲೇ ಫ್ರೀ ಟಿಕೆಟು. ನಾವೇನು ಅಮೌಂಟ್ ಕೊಟ್ಟು ತೊಗೊಳ್ಳಿಲ್ಲ, ಮಕ್ಳಿಗೆ ಮಾತ್ರ ತೊಗೊಂಡಿದ್ವಿ. ಹೋಗೋ ದಾರಿಲಿ ಎಷ್ಟು ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಥರ ಇದು ಹೋಗ್ಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ ತೆಗ್ದಿದ್ದು. ಹೋಗ್ತಾ 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 ಸ್ವಲ್ಪ ಹೊತ್ತು ಹೋಗಿದ ತಕ್ಷಣ ಅಷ್ಟು ಫಾಗ್ ಬರ್ತಾ ಇದೆ ಅಂದರೆ ಅದನ್ನಂತೂ ಫೀಲ್ ಮಾಡಿದಾಗ ಎಲ್ಲ ಮಕ್ಕಳು ಕಿರಿಸ್ತಾ ಇದ್ರು ಬಸ್ಸಲ್ಲಿ. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಇಲ್ಲಿಂದ ಶುರು ಆಯಿತು ಫಾಗು. ನೋಡಿ ಎಷ್ಟು ಅದ್ಭುತ ಅಂದರೆ ಈ ನೇಚರು, ಹೇಳೋಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿತ್ತು. ನಾನು ಮೈಸೂರಲ್ಲಿದ್ದೀನ ಅಥವಾ ಊಟಿಲಿದ್ದೀನ ಒಂದೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಮಡಿಕೇರಿ ಫೀಲು, ಊಟಿ ಫೀಲು ಆ ಥರ ಫೀಲ್ ಕೊಡ್ತಾ ಇದೆ ಅಂದರೆ ಯಾಕೆ ಮಿಸ್ ಮಾಡ್ಕೋಬೇಕಲ್ವ. ಇಷ್ಟೊಂದು ಹತ್ರದಲ್ಲೇ ಇದೆ. ಎಲ್ಲರೂ ಒಂದ್ಸಲ ಈ ನೇಚರ್ನ ಫೀಲ್ ಮಾಡಲೇಬೇಕು ನಿಜವಾಗ್ಲೂ.
ಒರಿಜಿನಲ್ ವಾಯ್ಸ್ ಕೇಳಿಸ್ಕೊಳ್ಳಿ, ನಾನು ಅದು ನ್ಯಾಚುರಲ್ ಆಗಿರಲಿ ಅಂತಲೇ ಆಗ್ತೆ, ಅಷ್ಟು ಅದ್ಭುತ ಅದು. ಹೋಗ್ರ ಆಂಟಿ ಜೊತೆ. ಬನ್ನಿ ಒಳಗಡೆ ಹೋಗೋಣ. ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಇದು ನೋಡಿ ಹದ್ದಿದೆಯಲ್ಲ, ಈ ಹದ್ದು ಯಾವಾಗಲೂ ಹಾರಾಡಲ್ವಂತೆ. ಅಲ್ಲೇನೋ ಒಂದು ವ್ರತ ಮಾಡ್ತಾರೆ, ಆ ಟೈಮಲ್ಲಿ ಮಾತ್ರ ಹಾರಾಡುತ್ತೆ ಅಂತ ಹೇಳ್ತಾರೆ. ನಾವು ಯಾವುದು ಅಲ್ಲಿ ಕಥೆ ಏನು ಕೇಳಿಲ್ಲ. ಇನ್ನು ಕೃಷ್ಣ ಮಲಗಿದೆಯಲ್ಲ, ಅದನ್ನ ಮಡ್ಲಲ್ಲಿ ಎತ್ಕೊಂಡು ಅದನ್ನ ಏನು ತೊಟ್ಲು ಥರ ತೂಗಾಡಿಸಿ ಮತ್ತೆ ಮಲಗಿಸ್ಬೋದು. ನಾವು ಯಾವುದನ್ನು ಅದನ್ನ ಫೀಲ್ ಮಾಡಲಿಲ್ಲ, ಯಾಕಂದರೆ ಬೇಗ ಹೋಗಬೇಕು ಅನ್ನೋದಿತ್ತಲ್ವ. ಸೊ ಹಂಗಾಗಿ ನಿಮ್ಗೆ ಏನಾದರೂ ಆ ದೇವಸ್ಥಾನದ ಬಗ್ಗೆ ಏನಾದರೂ ಡೀಟೇಲ್ ಏನಾದರೂ ಬೇಕು ಅಂತ ಅಂದರೆ ಅಲ್ಲೇ ಕುತ್ಕೊಂಡು ಕೇಳಿಸ್ಕೊಂಡು ಬರ್ಬೋದು. ಎಲ್ಲ ಕಥೆನೂ ಹೇಳ್ತಾರೆ. ಗೋಪಾಲ ಕೃಷ್ಣ ಅಲ್ವಾ ಅಲ್ಲಿರೋದು, ಅವ್ರ ಫ್ಯಾಮಿಲಿ ಫುಲ್ಲು ಇರ್ತಾರೆ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋದು ಇಷ್ಟೇ, ತುಂಬ ಏನು ನಾನು ತಿಳ್ಕೊಂಡಿಲ್ಲ ಟೆಂಪಲ್ ಬಗ್ಗೆ. ನಾನು ನೇಚರ್ನ ಮಾತ್ರ ಎಂಜಾಯ್ ಮಾಡಿದ್ದು. ಆಮೇಲೆ ಅಲ್ಲಿ ನಾನು ತಿಳ್ಕೊಬೇಕು ಅಂದರೂ ನನ್ನ ಫ್ರೆಂಡ್ಸು ಬಿಡಲಿಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಬೈಕೊಂಡು ಬಂದೆ, ಏನ್ರಿ ನಿಮ್ದು ಇಷ್ಟು ದೂರ ಬಂದಿದ್ದೀವಿ, ಫೀಲ್ ಮಾಡಬೇಕಲ್ವ ಎಲ್ಲನೂ ಅಂತ. ಆಮೇಲೆ ನಾನು ಸ್ವಲ್ಪ ಗೀತಕ್ಕನ ಹತ್ರನೂ ಡೀಟೇಲ್ಸ್ ಕೇಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ಅಷ್ಟೇ, ನಂಗೆ ಟೆಂಪಲ್ ಬಗ್ಗೆ ಅಷ್ಟು ಡೀಟೇಲ್ಸು ಗೊತ್ತಿರಲ್ಲ. ಗೊತ್ತಿರೋದನ್ನ ಹೇಳ್ಬೇಕು, ಇಲ್ಲ ಗೊತ್ತಿಲ್ಲದೆ ಇರೋದು ಯಾವುದನ್ನು ನಾವು ಶೇರ್ ಮಾಡಬಾರ್ದಲ್ವ. ಹಂಗಾಗಿ ಹೇಳ್ತಾ ಇದ್ದೀನಿ. ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಅಲ್ಲೇ ಅರ್ಚಕರು, ಪೂಜಾರಿಗಳೆಲ್ಲ ಇರ್ತಾರಲ್ವ, ಅವರು ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಿರ್ತಾರೆ. ಇನ್ನು ದೇವಸ್ಥಾನದಿಂದ ಆಚೆ ಬಂದ್ವಿ ಮುಗಿಸ್ಕೊಂಡು, ಎಷ್ಟು ಅದ್ಭುತ ಅಂದರೆ ಅದು ನಿಜ. ನನಗೆ ಎಷ್ಟು ಸಲ ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಖುಷಿ ಆಯಿತು. ನಾನು ಮನೆಗೆ ಬಂದ್ಬಿಟ್ಟು ಹೇಳ್ತಾ ಇದ್ದೆ ಗೀತಕ್ಕನಿಗೂ ಮತ್ತು ನಮ್ಮ ಮನೆಯವ್ರಿಗೂ, ಅಕ್ಕ ಇನ್ನೊಂದ್ಸಲ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಅದೊಂದೇ ಪ್ಲೇಸ್ಗೆ ಹೋಗ್ಬಿಟ್ಟು ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಹೇಳಿದ್ದಾರೆ ಅವರು. ಅಷ್ಟು ಇಷ್ಟ ಆಯಿತು ಈ ಪ್ಲೇಸು. ಇಷ್ಟೇ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್.